ಯಾವುದು ಇಲ್ಲಮ್ಮ. ಹಾಂ, ಥ್ಯಾಂಕ್ ಯು ಅಮ್ಮ. ಫ್ರೆಂಡ್ಸ್, ಈಗ ನಾವು ಮಧುಮಲೆ ಕಡೆಗೆ ಎಂಟ್ರಿ ಕೊಟ್ಟಿದ್ದೇವೆ. ಫ್ರೆಂಡ್ಸ್, ಈ ಕೇರಳ ಕಡೆಯಿಂದ ಸಿಕ್ಕಾಪಟ್ಟೆ ಪ್ರೆಷರು. 3-4 ಸಲ ಕರ್ನಾಟಕ ಚೀಫ್ ಮಿನಿಸ್ಟರ್ ಹತ್ರ ಬಂದರು. ನೈಟ್ ಟ್ರಾಫಿಕ್ ಬ್ಯಾನ್ ಮಾಡಿರೋದು ಲಿಫ್ಟ್ ಮಾಡಿ ದಯವಿಟ್ಟು ಅಂತ ಅಂದರು. ಅದು ವರ್ಷಕ್ಕೆ ಒಂದು 2 ಸಲ 3 ಸಲನಾದ್ರೂ ಅಪ್ರೋಚ್ ಮಾಡ್ತಾನೆ ಇರ್ತಾರೆ ನಮಗೆ ಅವರು, ಕೇರಳ ಗೌರ್ಮೆಂಟಿಂದ. ಯಾಕಂದರೆ ಅವರು ನಮ್ಗೆ ಬಿಸ್ನೆಸ್ ತೊಂದರೆ ಆಗಿದೆ, ನಮಗೆ ಓಡಾಡೋಕ್ಕೆ ತೊಂದರೆ ಆಗಿದೆ. ಅಂದರೆ ಡೈಲಿ ಇಲ್ಲಿ ಎಸೆನ್ಷಿಯಲ್ ಗೂಡ್ಸ್ಗಳು ಡೈಲಿಗೆ ಬ್ಯಾಂಗ್ಳೂರು ಟು ಮೈಸೂರು ಟು ಕೇರಳ ಬರ್ತವೆ. ಇದೇ ರೋಡ್, ಇದೊಂದೇ ರೋಡು. ಕೇರಳ ಚೀಫ್ ಮಿನಿಸ್ಟ್ರು ಭಾರಿ ಪ್ರಚಾರ ಆಗ್ತಾ ಇದ್ದಾರೆ. ಬಟ್ ಕರ್ನಾಟಕ ಅದಕ್ಕೆ ಸ್ವಲ್ಪ ಆಗ್ತಾನೇ ಇಲ್ಲ. ನೀವೇನೇ ಮಾಡಿದ್ರು ನಾವು ಮಾಡೋದಿಲ್ಲ. ಸೊ ನಮ್ಮ ವೈಲ್ಡ್ ಲೈಫ್ ಮುಖ್ಯ. ನಿಮಗೆ ಬಿಟ್ಟರೆ ನೀವು ತಿಂಗಳಿಗೆ ಈ ಥರ ಮಾನವ ನಡೆಸ್ತಾ ಇರ್ತೀರಿ. ಎಷ್ಟು ಹುಲಿಗಳು ಸಾಯಬೇಕು, ಎಷ್ಟು ಆನೆಗಳು ಸಾಯಬೇಕು. ದಯವಿಟ್ಟು ಅದನ್ನಂತೂ ಮರ್ತುಬಿಡಿ, ನಾವು ಮಾಡಲ್ಲ ಅಂತ ನಮ್ಮ ಕರ್ನಾಟಕದ ವಾದ. ಬಟ್ ಈಗೇನಾಗಿದೆ ಅಂತಂದರೆ, ಕೇರಳ ಈಗ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಪ್ರೆಷರ್ ಆಗ್ತಾ ಇದೆ. ಯಾವ ವಿಚಾರಕ್ಕೆ ಅಂತಂದರೆ, ಮೈಸೂರು ಟು ಕೇರಳ ರೈಲ್ವೆ ಟ್ರ್ಯಾಕ್ ಮಾಡಬೇಕು ಅಂತ. ಅಂದರೆ ಅದು ನಂಜನಗೂಡಿಂದ ನೀಲಾಂಬರ್ ರೂಟು, ಬ್ರಾಡ್ ಗೇಜು. ಸೊ ಅದು ನಂಜನಗೂಡಿಂದ ಗುಂಡ್ಲುಪೇಟೆ ಅಂತ ಮದ್ದೂರು ಫಾರೆಸ್ಟ್ ಚೆಕ್ ಪೋಸ್ಟು, ಅಲ್ಲಿಂದ ಮೂಲೆಹೊಳೆ ಫಾರೆಸ್ಟು, ಅಲ್ಲಿಂದ ಸುಲ್ತಾನ್ ಬತ್ತೇರಿ, ಅಲ್ಲಿಂದ ನೀಲಾಂಬರ್, ಈ ಥರ. ಸೊ ಆ ರೂಟ್ ಮಾಡಿದ್ರೆ ಬೆಂಗಳೂರಿಗೆ ಕೇರಳದಿಂದ ಒಂದು 70-80 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ, ಮೈಸೂರಿಗೂ ಕಡಿಮೆ ಆಗುತ್ತೆ. ಸೊ ನೀವು ಸೆಂಟ್ರಲ್ ಗೌರ್ಮೆಂಟು ಪ್ರಾಜೆಕ್ಟ್ ಆದ್ದರಿಂದ ನೀವು ಅನುಮತಿ ಕೊಡಿ, ನೀವು ಮಾಡಿ. ಕರ್ನಾಟಕ ಏನು ಮಾತಾಡೋಕ್ಕಾಗಲ್ಲ ಅನ್ನೋದು ಅವರು ಸ್ಟ್ರಾಟಜಿ. ಯಾವುದೇ ಕಾರಣಕ್ಕೂ ನಂಜನಗೂಡು ನೀಲಾಂಬರು ಬ್ರಾಡ್ಗೇಜು ರೈಲ್ವೆ ಪ್ರಾಜೆಕ್ಟ್ ಬರಲೇಬಾರ್ದು ಅಂತೇಳಿ ಕರ್ನಾಟಕದ್ದು ವಾದ ಮತ್ತು ಪರಿಸರ ಪ್ರೇಮಿಗಳದ್ದು. ಯಾಕೆಂದರೆ ನೋಡಿ, ಮದ್ದೂರು ಚೆಕ್ ಪೋಸ್ಟಿಂದ, ಅಂದರೆ ಅದು ಬಂಡೀಪುರ ಡಿವಿಷನ್ನೇ, ಮದ್ದೂರು ರೇಂಜ್ ಒಂದು. ಆ ಚೆಕ್ ಪೋಸ್ಟಿಂದ ಮೂಲೆಹೊಳೆವರೆಗೂ 32 ಕಿಲೋಮೀಟ್ರು ದಟ್ಟ ಕಾಡು ಬಂಡೀಪುರದ್ದು. ಈ 32 ಕಿಲೋಮೀಟ್ರ್ ನಡುವೆ ಆ ನೀಲಾಂಬರು ಬ್ರಾಡ್ಗೇಜು ಹೋಗೋದು. ಸೊ ಅದು ಪರ್ಮಿಷನ್ ಕೊಟ್ಟರೆ, ನೀವು ಬ್ರಾಡ್ಗೇಜ್ ರೈಲ್ವೆ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಯೋಚನೆ ಮಾಡಿ, ಎಷ್ಟು ಕಾಡು ಹೋಗುತ್ತೆ, ಎಷ್ಟು ಮರ ಹೋಗುತ್ತೆ, ಅದು ಮುಗಿಯೋದ್ರೊಳಗೆ ಆ ಪ್ರಾಜೆಕ್ಟ್ ಎಷ್ಟು ವರ್ಷ ಆಗುತ್ತೆ. ಅಷ್ಟು ವರ್ಷ ವೈಲ್ಡ್ ಲೈಫ್ಗೆ ಭಾರಿ ತೊಂದರೆ. ಎಷ್ಟು ಪ್ರಾಣಿಗಳು ಸಾಗ್ಬೋದು, ಎಷ್ಟು ವಾಚಿಂಗ್ ಜಾಸ್ತಿ ಆಗ್ತವೆ. ಸೊ ಇದು ಯಾರು ಅವ್ರಿಗೆ ಕೇರಳದವರು ಅದು ಇದನ್ಯಾರು ಮನಸ್ಸಿಗೆ ಹತ್ಕೊಳ್ಳಲ್ಲ. ಅವ್ರಿಗೇನು ನಮ್ಮ ಓಡಾಟ ಸಾಂಗವಾಗಿರ್ಬೇಕು. ಭಾರಿ ಎಕ್ಸಾಂಪಲ್ ಕೊಡ್ತಾರೆ. ಈ ಮಧ್ಯಪ್ರದೇಶದಲ್ಲಿ ನಿಮಗಿಂತ ಹೆಚ್ಚು ಟೈಗರ್ ಇದ್ದಾವೆ, ಅಲ್ಲಿ ನೈಟ್ ಟ್ರಾಫಿಕ್ ಬ್ಯಾನ್ ಇಲ್ಲ, ಅಲ್ಲಿ ನಿಮ್ದು ಏನಕ್ಕೆ ಅಂತ ನಮಗೆ ಅಪ್ಪ ಅವ್ರು ಮಾಡ್ಕೊತಾರೆ ಕಣ್ರಿ. ನಮ್ಮ ಹುಲಿಗಳು ನಮಗೆ ಮುಖ್ಯ, ನಮ್ಮ ಆನೆಗಳು ನಮ್ಗೆ ಮುಖ್ಯ. ಆ ಗೌರ್ಮೆಂಟ್ಗೆ ಕನ್ಸರ್ನ್ ಇಲ್ಲದೆ ಇರ್ಬೋದು, ನಮಗಿದೆ. ಮಧುಮಲೆ ಬಂದ್ವಿ ಫ್ರೆಂಡ್ಸ್, ಮಧುಮಲೆಗೆ ಬಂದಿದ್ದೀವಿ. ಬಂಡೀಪುರ ಹೆಡ್ ಕ್ವಾರ್ಟ್ರಿಂದ ಒಂದು 10 ನಿಮಿಷ ಅಷ್ಟೇ ಜರ್ನಿ. ಸೊ ಲೆಫ್ಟಿಗೆ ಹೋದರೆ ಮಸೀನಗುಡಿ, ಕಲ್ಲಟ್ಟಿ ಘಾಟು, ಊಟಿ. ಸ್ಟ್ರೈಟ್ ಹೋದರೆ ಗುಡ್ಲೂರಿಂದ ಕ್ಯಾಲಿಕಟ್ಗೊಂದು ಡಿವಿಷನ್ ತೊಗೊಳುತ್ತೆ ಕೇರಳಗೆ. ಸ್ಟ್ರೈಟು ಕೂಡ ಊಟಿಗೆ ಹೋಗ್ಬೋದು.
ಎಲ್ಲ ಬೆಂಗಳೂರು ಹುಡುಗರುಗಳು, ಬೈಕರ್ಸ್ಗಳು 2 ದಿನ ಟ್ರಿಪ್ ಮುಗಿಸ್ಕೊಂಡು ಊಟಿ ಎಲ್ಲ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಇದು ತಮಿಳ್ನಾಡು ಫಾರೆಸ್ಟ್ ಗೆಸ್ಟ್ ಹೌಸ್ಗಳು, ಮಧುಮಲೆದು. ಇದು ಮೋಯಾರ್ ರಿವರ್. ಇದು ಜನರೆಲ್ಲ ಬರ್ತಾ ಇದ್ದಾರೆ ಎಲಿಫೆಂಟ್ ಕ್ಯಾಂಪಿಗೆ. ತೆಪ್ಪಕ್ಕಾಡು ಮಧುಮಲೆ 6 ಗಂಟೆಗೆ ಫೀಡಿಂಗ್ ಶುರು ಆಗುತ್ತೆ. ಸುಮಾರು ಒಂದು 30-32 ಆನೆಗಳಿದ್ದಾವೆ ಇಲ್ಲಿ. ತುಂಬ ಫೇಮಸ್ಸು ಟೂರಿಸ್ಟ್ ಡೆಸ್ಟಿನೇಷನ್ ಇದು. ಸಫಾರಿಗೆ ಬಂದವರು ಈ ಎಲಿಫೆಂಟ್ ಕ್ಯಾಂಪಿಗೆ ಬಂದೇ ಬರ್ತಾರೆ. ಎಲಿಫೆಂಟ್ ಫೀಡಿಂಗ್ ಕ್ಯಾಂಪ್ ತೆಪ್ಪಕ್ಕಾಡು. 2 ಆನೆಗಳು ಆಲೆ ಕಾಡಿಂದ ಬಂದಿದ್ದಾವೆ ಕ್ಯಾಂಪ್ಗೆ. ಫೀಡಿಂಗ್ ಶುರು ಆಗುತ್ತೆ ಇನ್ನೇನು. ಬಿಸಿ ಬಿಸಿ ರಾಗಿ ಮುದ್ದೆ, ಅಕ್ಕಿ ಮುದ್ದೆ, ಜೋಳ, ಕಬ್ಬು ಎಲ್ಲನೂ ಕೊಡ್ತಾರೆ. ಸೊ ಮತ್ತೆ ಬೆಳಗ್ಗೆ 6 ಗಂಟೆಗೆ ಕಾಡೋಕೆ ಬಿಟ್ಟರೆ ಸಾಯಂಕಾಲನೇ ಬರೋದು ಇವು. ಆಲ್ರೆಡಿ ಫುಡ್ ಎಲ್ಲ ರೆಡಿ ಆಗಿದೆ. ಅಕ್ಕಿ ಮುದ್ದೆ, ರಾಗಿ ಮುದ್ದೆ, ಕಬ್ಬು. ಆಯಾ ಆನೆಗಳಿಗೆ ಎಷ್ಟೆಷ್ಟು ಅಂತೇಳಿ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಇನ್ನೇನು ಬೆಲ್ ಆಗುತ್ತೆ. ಬೆಲ್ ಆದ ತಕ್ಷಣ ಎಲ್ಲ ಆನೆಗಳ ಮಾವತರು ಬಂದು ತಮ್ಮ ಆನೆಗಳಿಗೆ ಫೀಡ್ ಮಾಡ್ತಾರೆ. ಇವರೇ ಬೆಲ್ ಮಾಸ್ಟ್ರು. ಇವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಬೆಲ್ ಹೊಡೆದ ತಕ್ಷಣವೇ ಎಲ್ಲ ಮಾವುತರು ಬರ್ತಾರೆ. ಆ ಮಾವುತರು ಬಂದು ಆನೆಗಳಿಗೆ ತಮ್ಮ ಸೆಕ್ಷನಲ್ಲಿ ಇಟ್ಟಿರೋ ಮುದ್ದೆ, ಅಕ್ಕಿ ಮುದ್ದೆ, ಕಬ್ಬು ಎಲ್ಲನೂ ಫೀಡ್ ಮಾಡ್ತಾರೆ. ಒಟ್ಟು 13 ಆನೆಗಳು ಇಲ್ಲಿ ತೆಪ್ಪಕ್ಕಾಡು ಎಲಿಫೆಂಟ್ ಕ್ಯಾಂಪ್ಲಿ. ಒಟ್ಟು 27 ಆನೆಗಳಿದ್ದಾವೆ. ಇನ್ನು 14 ಆನೆ ಅಲ್ಲಿ ಇನ್ನೊಂದು ರೇಂಜ್ ಇದೆ, ಗುಡ್ಲೂರು ರೋಡಲ್ಲಿ ಇದೆ. ಸೊ ಅಲ್ಲೊಂದು ಎಲಿಫೆಂಟ್ ಕ್ಯಾಂಪ್ ಇದೆ, ಬಟ್ ಅಲ್ಲಿ ಪಬ್ಲಿಕ್ಕಿಗೆ ಅಲೋ ಇಲ್ಲ. ಇಲ್ಲಿ ಮಾತ್ರ ಪಬ್ಲಿಕ್ಕಿಗೆ ಅಲೋ ಮಾಡೋದು. ನೋಡಿ, ಇಲ್ಲಿ ಆನೆಗಳದೆಲ್ಲ ಡೀಟೇಲ್ಸ್ ಇದೆ. ಯಾವ ಆನೆಗಳು ಯಾವಾಗ ಹಿಡಿದಿತ್ತು, ಎಲ್ಲಿ ಹಿಡಿದಿತ್ತು, ಎಲ್ಲಿ ಕ್ಯಾಪ್ಚರ್ ಮಾಡಿತ್ತು ಎಲ್ಲ ಇದೆ. 6 ಗಂಟೆ ಆಯಿತು. ಮಾರಣ್ಣ ಬಂದರು, ಬೆಲ್ ಹೊಡಿತಾ ಇದ್ದಾರೆ. ಫೀಡಿಂಗ್ ಶುರುವಾಯಿತು. ಇನ್ನೊಂದ್ಸಲ ಬರ್ಸ್ಬಿಡಿ ಮಾರಣ್ಣ. ನಮಸ್ಕಾರ.
ಎಲ್ಲ ಮಾವತ್ತು ಬರ್ತಾ ಇದಾರೆ ಬಂದು ಒಳಗಡೆ. ಇದೇ ನಮ್ಮ ರಘು ಎಲಿಫೆಂಟ್ ವಿಸ್ಪರರ್. ಅಭಿಮಾನ ಅಂದ್ರೆ ಇದೇ ರೀತಿ ಅಲ್ಲ, ಎಷ್ಟು ಜನ, ಎಷ್ಟು ಪ್ರೀತಿ. ಫೀಡಿಂಗ್ ಆಯ್ತು, ಈಗೆಲ್ಲ ನದಿ ಹತ್ರ ಹೋಗ್ತಾ ಇದ್ದಾವೆ ಆನೆಗಳು ನೀರು ಕುಡಿಯೋದಕ್ಕೆ. ಚೆನ್ನಾಗಿ ಉಪ್ಪು ತಿಂದಿರ್ತಾವಲ್ಲ, ಮುದ್ದೆಗೆ ಅಕ್ಕಿ ಮುದ್ದೆ, ರಾಗಿ ಮುದ್ದೆ ಎಲ್ಲ ಉಪ್ಪಾಕಿ ಚೆನ್ನಾಗಿ ತಿನ್ಸಿರ್ತಾರೆ. ಈಗ ಮೋಯ ರಿವರ್ ಹತ್ರ ಹೋಗ್ತವೆ, ಹೋಗಿ ನೀರು ಕುಡ್ಕೊಂಡು ಮತ್ತೆ ಕ್ಯಾಂಪಿಗೆ ಬರ್ತವೆ. ಈ ಲೆವೆಲ್ ನೋಡಿ, ಸೊ ಬ್ಯೂಟಿಫುಲ್. ಈ ಆನೆಗಳು ತಿಂದಿದ್ದು ಮಿಕ್ಕಿದೆಲ್ಲ ಕೆಳಗೆ ಬಿಡಿಸ್ತಾವಲ್ಲ, ಅದನ್ನು ತಿನ್ನೋಕ್ಕೆ ನವಿಲುಗಳು, ನಂಗೂರುಗಳು, ಕಾಡಂಜಿಗಳು ಎಲ್ಲ ಬರ್ತವೆ. ಇವರೇ ಬೆಳ್ಳಿಯಮ್ಮ. ಇಲ್ಲಿ ಬೆಳ್ಳಿಯಮ್ಮ ಇಲ್ಲಿ ನಿಂತಿದ್ದಾರೆ ದೇವಸ್ಥಾನದ ಹತ್ರ. ಅಭಿಮಾನಿಗಳೆಲ್ಲ ಸುತ್ತುವರೆದಿದ್ದಾರೆ ನೋಡಿ. ಖುಷಿ ನೋಡಿ,
ಎಲ್ರದನು ಇಲ್ಲ ಕನ್ನಡದರ ಯಾವರು ಬ್ಯಾಂಗ್ಳೂರ್ ಏನ್ ಮಾಡ್ತಿದಾರೆಲ್ಲ